ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಎಂಡ್ವರೆಗೂ ವಾಚ್ ಮಾಡಿ. ನಾವು ಮೆಜೆಸ್ಟಿಕ್ಕಿಂದ ಮೈಸೂರು ಸ್ಯಾಟಲೈಟ್ಗೆ ಹೋಗಬೇಕಾಗಿತ್ತು. ಅಲ್ಲಿಂದ ಡೈರೆಕ್ಟ್ ಬಸ್ಸು ಮಾದೇಶ್ವರ ಬೆಟ್ಟಕ್ಕಿತ್ತು. ಹಾಗಾಗಿ ನಾವು ಸ್ಯಾಟಲೈಟ್ಗೆ ಹೋಗಿ ಮಾದೇಶ್ವರ ಬೆಟ್ಟ ಬಸ್ಸನ್ನ ಹತ್ತಿದ್ವಿ. ಹತ್ತದ ಮೇಲೆ ಅಲ್ಲಿರೋ ಜರ್ನಿಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಹೋಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಕಮೆಂಟ್ಸ್ ಮಾಡಿ. ತುಂಬಾ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ನಾವು ಇಲ್ಲಿ ಮದ್ದೂರು ಸ್ಟಾಪ್ ಕೊಟ್ಟಿದ್ರು, ಹಾಗಾಗಿ ಮದ್ದೂರು ರೋಡೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಜರ್ನಿ ಮಧ್ಯದಲ್ಲಿ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಹೋದರೆ ಕೂಡ ತುಂಬಾ ಎಂಜಾಯ್ ಮಾಡ್ಬೋದು ಜರ್ನಿನ. ಅಷ್ಟು ನೇಚರ್ ಬಸ್ಸಲ್ಲಿ ತುಂಬ ಚೆನ್ನಾಗಿ ಮಾದೇಶ್ವರ ಬೆಟ್ಟದ ಮಾದೇಶ್ವರ ಸಾಂಗ್ಗಳು ಎಲ್ಲ ತುಂಬಾ ಚೆನ್ನಾಗಿ ಹಾಕಿರ್ತಾರೆ. ಜರ್ನಿ ಬೋರ್ ಅಂತ ಅನಿಸಲ್ಲ. ಅಲ್ಲಿರೋ ಬಸ್ಸಲ್ಲಿರೋರೆಲ್ಲರೂ ಕೂಡ ಮಾದೇಶ್ವರ ಬೆಟ್ಟಕ್ಕೆ ಹೋಗೋದ್ರಿಂದ ಅಲ್ಲಿರೋರೆಲ್ಲ ಫ್ಯಾಮಿಲಿ ಥರನೇ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಒಂದೇ ಪ್ಲೇಸಿಗೆ ಹೋಗ್ತಿರೋದು. ಹಾಗಾಗಿ ಒಂಥರ ಟ್ರಿಪ್ ಒಂಥರ ಫೀಲ್ ಆಗುತ್ತೆ. ಟ್ರಿಪ್ ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲರೂ ಅಂತಲೇ ಅನಿಸುತ್ತೆ. ನಾವು ಅಂತೂ ಇಂತೂ ಸಂಜೆ 4 ಗಂಟೆಗೆ ಮಾದೇಶ್ವರ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಬೆಳಗ್ಗೆ ನಾವು 7 ಗಂಟೆಗೆ ಮಾದೇಶ್ವರ ಬೆಟ್ಟಕ್ಕೆ ಬಸ್ ಹತ್ತಿದ್ದು. 4 ಗಂಟೆ ಸುಮಾರು ಆಗಿತ್ತು. ಸಂಜೆ 4 ಗಂಟೆ ಆಗಿತ್ತು ಮಾದೇಶ್ವರ ಬೆಟ್ಟಕ್ಕೆ ಬಂದು ತಲುಪಿದಾಗ. ಸೊ ನೋಡ್ತಿರ್ಬೋದು ನೀವು, ಎಂಟ್ರೆನ್ಸಲ್ಲಿ ಮಾದೇಶ್ವರ ಬೆಟ್ಟ ಅಂತ ಇದೆ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕೈಲಿ ಆದಷ್ಟು ನಾನು ವಿಡಿಯೋನ ಕ್ಲಿಪ್ಪಿಂಗ್ಸ್ನ ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಅಲ್ಲಿ ಸ್ಟ್ಯಾಚ್ಯೂ ಮಾಡ್ತಿದ್ದಾರೆ. ಅಲ್ಲಿ ಸುಮಾರು ಇನ್ನೂ ಎಕ್ಸಿಬಿಷನ್ಸ್ ಥರ, ಅಂದರೆ ಅದು ಸ್ಟ್ಯಾಚ್ಯೂ ಇದೆಯಲ್ಲ, ಸ್ಟ್ಯಾಚ್ಯೂ ಕೆಳಗಡೆ ಒಂದು ಅದರದ್ದೇ ಆದ ಮಾದೇಶ್ವರ ಪ್ರತಿಮೆಗಳೆಲ್ಲ ಇಟ್ಟು ಅಲ್ಲಿ ಹೋಗಿ ಬರೋ ಥರ ಮಾಡ್ತಾರೆ. ನಾವು ಹೋದಾಗ ಇನ್ನೂ ಮಾಡಿರಲಿಲ್ಲ, ಎಂಟ್ರಿನೂ ಕೂಡ ಅಲ್ಲಿಗಿಲ್ಲ. ನೋಡಿ, ಇಂತೂ ಮಾದೇಶ್ವರ ದೇವಸ್ಥಾನ ಹತ್ರನೇ ತಲುಪಿದ್ದೀವಿ. ತುಂಬಾ ಖುಷಿಯಾಯಿತು. ಫಾರ್ ದಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಇಲ್ಲಿಗೆ. ತುಂಬಾ ಖುಷಿಯಾಯಿತು. ನಮ್ಮ ಹಸ್ಬೆಂಡು ಬಂದಿದ್ದಾರೆ ಆಲ್ರೆಡಿ. ನಾನು ಫಸ್ಟ್ ಟೈಮ್ ಮಾದೇಶ್ವರ ಬೆಟ್ಟಕ್ಕೆ ಬರ್ತಿರೋದು. ಅಲ್ಲೆಲ್ಲ ಫ್ರೆಶಪ್ ಆಗಿ ಆವಾಗಲೇ ಸಂಜೆ ಈವ್ನಿಂಗ್ ದರ್ಶನಕ್ಕೋಸ್ಕರ ನಾನು ಸಂಜೆ ದರ್ಶನಕ್ಕೋಸ್ಕರ ಲೇಟ್ ಮಾಡ್ದಲೇ ಬೇಗ ಫ್ರೆಶಪ್ ಆಗಿ ರೂಮ್ಸ್ ಎಲ್ಲ ಮಾಡಿ ಫ್ರೆಶಪ್ಸ್ ಆಗಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ. ನೋಡ್ತಿರ್ಬೋದು, ತುಂಬಾ ಖುಷಿ ಆಗುತ್ತೆ ಒಂದು ವ್ಲಾಗ್ ಮಾಡಬೇಕು. ನಮ್ಮ ಜರ್ನಿ ಹೇಗಿತ್ತು, ನಮ್ಮದೇ ವಿಡಿಯೋ ನೋಡಿದಾಗ ನಮ್ಮ ಜರ್ನಿ ಹೇಗಿತ್ತು, ನಾವು ಹೋಗಿದ್ದು ಅದೆಲ್ಲ ನಮ್ಗೆ ನೋಡಿದಾಗ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಮಾದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಫೀಸ್ ಏನಾದರೂ ಸ್ಪೆಷಲ್ ಎಂಟ್ರಿ ಇದೆ, 250 ಎಂಟ್ರಿ ಫೀಸ್ ಇರುತ್ತೆ. ಇಲ್ಲಿ ಏನಂದರೆ 3 ತೇರುಗಳಿದ್ದಾವೆ. ಅಂದರೆ ಏನಾದರೂ ಸೇವೆ ಸಲ್ಲಿಸೋದಾಗಿರ್ಬೋದು. ಇಲ್ಲಿ ಹುಲಿ ಸೇವೆ, ಶಿವನ ಸೇವೆ ಇದೆ, ನಂದಿ ಸೇವೆ ಇದೆ. ಈ ಥರ ಅವರು ಹರಕೆ ಮಾಡ್ಕೊಂಡಿರೋ ಥರ ಸೇವೆಗಳಿದ್ರೆ ಸೇವೆಗಳನ್ನ ಸಲ್ಲಿಸ್ಬೋದು. ನಾವು ತುಂಬ ಕ್ಯೂನಲ್ಲಿ ನಿಂತಿದ್ವಿ. ತುಂಬ ಹೊತ್ತಾದಮೇಲೆ ನಾವು ಸ್ವಾಮಿ ದರ್ಶನ ಮಾಡಿದ್ದು. ತುಂಬ ರಶ್ ಅಂತಂದರೆ ನಾವು ಸಂಜೆ ಹೋಗಿದ್ದಕ್ಕಿಂತ ಬೆಳಗ್ಗೆನೇ ತುಂಬ ರಶ್ ಇತ್ತು. ಇದು ಸಂಜೆ ನಾವು ದರ್ಶನ ಮಾಡ್ಕೊಂಡಿದ್ದು. ಸಂಜೆ ಹೋದಾಗ ಬೆಳಗ್ಗೆಗಿನ ಸಂಜೆನೇ ಬೆಟರ್ ಅಂತ ನಮಗೆ ಅನ್ನಿಸ್ತು. ಕ್ಯೂ ಕಮ್ಮಿ ಇತ್ತು ಸಂಜೆ. ನೀವು ನೋಡ್ತಾ ಇರ್ಬೋದು, ನಾವು ಎಂಟ್ರೆನ್ಸಲ್ಲಿ ಹೋಗ್ತಿದ್ದೀವಿ. ಬಟ್ ಒಳಗಡೆ ಗೋಪುರ ಕಡೆಯಿಂದ ಬಿಟ್ಟಿಲ್ಲ ನಮ್ಮನ್ನು, ಈ ಕಡೆ ಎಂಟ್ರೆನ್ಸಿಂದ ಬಿಟ್ಟಿದ್ರು. ಸೊ ಹಾಗಾಗಿ ಒಳಗಡೆ ದೇವಸ್ಥಾನ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೂ ನನಗೂ ತುಂಬ ಖುಷಿಯಾಗುತ್ತೆ. ನೀವು ನೋಡಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸಮ್ಟೈಮ್ಸ್ ವೀಡಿಯೋ ಈ ಥರ ಬಂದಿರುತ್ತೆ, ರೀಲ್ಸ್ ವೀಡಿಯೋ ಆ ಥರ ಬಂದಿರುತ್ತೆ. ಸೊ ಯಾರೂ ಇದು ಮಾಡ್ಕೋಬೇಡಿ. ನಾನು ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ತೀನಿ.
ಆ ಲೈಟಿಂಗ್ಸಲ್ಲಿ ಈವ್ನಿಂಗು ನನಗೆ ತುಂಬ ಇಷ್ಟ ಆಯಿತು. ಆ ಲೈಟಿಂಗ್ಸಲ್ಲಿ ಅದೇ ಟೆಂಪಲ್ನ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ಕಲರ್ಫುಲ್ಲಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನಾವು ಏನಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಂದರೆ, ಪ್ರತಿದಿನ ಸಂಜೆ 7 ಗಂಟೆಗೆ ಚಿನ್ನದ ರಥನ ದೇವಸ್ಥಾನ ಸುತ್ತ ಎಳ್ಕೊಂಬರ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಸೇವೆ ಸಲ್ಲಿಸೋರು ಇರ್ತಾರೆ. ಚಿನ್ನದ ರಥ ಇದಕ್ಕೆ ಅರ್ಕೆ ಮಾಡ್ಕೊಂಡಿರೋರು ಇರ್ತಾರೆ. ಸೊ ಅವರೆಲ್ಲರೂ ಮುಂದೆ ಹೋಗ್ತಿರ್ತಾರೆ, ಹಿಂದೆ ಬರ್ತಿರ್ತಾರೆ. ತೇರು ಮುಂದೆ ಬರ್ತಾ ಇರುತ್ತೆ. ಮಿಂಚಿದೆಲ್ಲ ಫಸ್ಟ್ ಅದು ಬೆಳಗ್ಗೆ 8 ಗಂಟೆಗೆ ಬೆಳ್ಳಿ ರಥೋತ್ಸವ. ಬೆಳಗ್ಗೆ 8 ಗಂಟೆಗೆ ಬೆಳ್ಳಿ ರಥೋತ್ಸವ 2,000 ರೂಪಾಯಿ. ಸಾಯಂಕಾಲ 7 ಗಂಟೆಗೆ ಚಿನ್ನದ ರಥೋತ್ಸವ 3,000. ಆನೆ ಇದೆ, ಅಲ್ಲಿ ಆನೆ ಹತ್ರ ಆಶೀರ್ವಾದ ತಗೊಳ್ಬೋದು ಒಳಗಡೆ ಹೋಗಿ. ಬಟ್ ವೀಡಿಯೋಸ್ ಏನೋ ಕ್ಯಾಪ್ಚರ್ ಇರಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಹಂಗೆ ಸೈಡಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೋಸ್ಕರ ವೀಡಿಯೋ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಆಚೆ ಬರ್ತಿದ್ದಂಗೆ ಹೇಳಿದ್ನಲ್ಲ, ಶಾಪಿಂಗ್ ಇತ್ತು. ಶಾಪಿಂಗ್ನ ಮುಗಿಸ್ಕೊಂಡು ನಾವು ಇನ್ನು ತೇರ ಹತ್ರ ಎಲ್ಲ ಹೋಗ್ಬೇಕು. ತೇರ ಹತ್ರ ಎಲ್ಲ ಹೋಗಿ ನಾವು ಆಶೀರ್ವಾದ ಪಡ್ಕೊಂಡು ಅಲ್ಲೆಲ್ಲ ಕೈ ಮುಗಿದು, ನೀವು ನೋಡ್ತಿರ್ಬೋದು ನಾನು ಹೇಳಿದ್ನಲ್ಲ ಸೇವೆಗಳು, ತೇರು, ನಂದಿ ಸೇವೆ, ಹುಲಿ ಸೇವೆ, ಶಿವ ಸೇವೆ, ಶಿವಂದು ಇದಿದೆಯಲ್ಲ ಮಹದೇಶ್ವರಂದು, ಅದರ ಸೇವೆ ಎಲ್ಲ ಬೇಕಿದ್ದರೆ ಮಹದೇಶ್ವರ ಟೆಂಪಲ್ದು ಸೇವೆಗಳು ಲೀಸ್ಟ್ ಆಗಲಿ ಏನೇ ಆಗಲಿ ಆನ್ಲೈನಲ್ಲಿ ಸಿಗುತ್ತೆ. ನೀವು ಹೋಗಿ ಚೆಕ್ ಮಾಡ್ಬೋದು. ನೀವು ನೋಡ್ತಿರ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಆ ಟೆಂಪಲ್ ತೋರ್ಸೋಕ್ಕಾಗಲಿ. ಫಸ್ಟ್ ಟೈಮ್ ಹೋಗಿದ್ದು, ವೈಬ್ ಆಗಲಿ ತುಂಬಾ ಚೆನ್ನಾಗಿತ್ತು. ಪ್ರಸಾದ ಕೂಡ ಯಾವಾಗಲೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಕೂಡ. ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗನ್ನಿಸ್ತು ನನ್ನ ವೀಡಿಯೋ ಅಂದ್ಬಿಟ್ಟು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ವೀಡಿಯೋನ. ಅಷ್ಟು ಹೊತ್ತಿಗೆ ನಾವು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಇಲ್ಲಿ ಮಾವಿನಕಾಯಿ ಮಾರ್ತಿದ್ರು. ಹಾಗೆ ಮಾವಿನಕಾಯಿ ಕೂಡ ತೊಗೊಂಡು ತಿಂದು
ಎಷ್ಟು ತಗೊಂಡ್ರೂ ಫೋಟೋಸ್ ವೀಡಿಯೋಸು ಸಾಕಾಗ್ತಿರ್ಲಿಲ್ಲ. ಅಷ್ಟು ಖುಷಿ ಕೂಡ ಆಗ್ತಿತ್ತು. ಒಂಥರ ಫೀಲಿಂಗ್ ಈಸ್ ಗುಡ್ ಬೆಟರ್ ಅಂತ ಅನ್ಬೋದು. ನೀವಲ್ಲಿ ದೇವಸ್ಥಾನದಲ್ಲಿ ಸೌಂಡ್ ಕೇಳಿಸ್ಕೋಬೋದು ಓಮ್ ಅಂತ ಅಂದ್ಬಿಟ್ಟು. ಅದು ಎನಿ ಟೈಮ್ ಸೌಂಡ್ ಆನಲ್ಲೇ ಇರುತ್ತೆ. ತುಂಬಾ ಆ ವೈಬ್ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ಇದೇ ಥರ ಸೇವೆ ಇವರು ಹುಲಿ ಸೇವೆ ಮಾಡಿಸ್ತಿದ್ದಾರೆ. ಸೊ ಹಾಗಾಗಿ ಇಷ್ಟು ಜನ ನೋಡಿ ಹಿಂದೆ ಹೋಗ್ತಿದ್ದಾರೆ. ಇವರೆಲ್ಲ ಸೇವೆ ಅಕ್ಕೆ ಕಟ್ಕೊಂಡಿರೋರು, ಅಕ್ಕೆ ಮಾಡ್ಕೊಂಡಿರೋರು ಸೇವೆನ ಸಲ್ಲಿಸ್ತಿದ್ದಾರೆ. ಇಲ್ಲಿ ಆಚೆ ಬರ್ತಿದ್ದಂಗೆ ನಾಟಕ ನಡೀತಿತ್ತು. ಇಲ್ಲಿ ಒಂಥರ ಭಜನಾ ಮಂದಿರ, ರಂಗಮಂದಿರ ಅಂತ ಕರಿತೀವಲ್ಲ, ಸೊ ಅಲ್ಲಿ ನಾಟಕ ಕೂಡ ನಡೀತಿತ್ತು. ಅಲ್ಲೇ ವಿಶ್ರಾಂತಿ ತೊಗೊಂಡು ಬೇಕಿದ್ರೆ ನಾಟಕ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಹೋಗೋರು ರೆಸ್ಟ್ ಮಾಡ್ಕೊಂಡು ಬೇಕಿದ್ರೆ ಹೋಗ್ಬೋದು. ಆಚೆ ಕಡೆ ಬರ್ತಿದ್ದಂಗೆ ಶಾಪಿಂಗ್ಸ್. ಈಗ ಹೊರ್ಗಡೆ ತಗೊಳೋದಕ್ಕೂ ಇಲ್ಲಿ ದೇವಸ್ಥಾನ ಬಂದಿದ್ದು ತಗೊಳೋದಕ್ಕೂ ಅಂದರೆ ಒಂದು ಮೆಮೊರಿ ಆಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾವು ಕೂಡ ಶಾಪಿಂಗ್ ಮಾಡಿದ್ವಿ. ನಮ್ಮ ಮುದ್ದು ಮಾದಪ್ಪನಿಗೆ ಹೊಗೆ ಅಂದ್ರಪ್ಪ ಹೊಗೆ. ಇಷ್ಟು ಹೇಳ್ಬೇಕು ಅನ್ನಿಸ್ತು, ಹೇಳಿದ್ದೀನಿ. ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂದ್ಬಿಟ್ಟು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೂ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ರೀತಿ ಅಮೌಂಟ್ ಏನೂ ಕಟ್ಟಾಗಲ್ಲ. ಸೊ ಪ್ಲೀಸ್ ಫ್ರೀ ಇರುತ್ತೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಖುಷಿ ಆಗುತ್ತೆ. ಬಂದು ನೈಟೆಲ್ಲ ಜರ್ನಿ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಫೋಟೋಸ್ನ ಶೇರ್ ಮಾಡ್ತೀನಿ ನೋಡಿ.